ಬೆಂಗಳೂರಿನ ಅತಿ ಉದ್ದನೆಯ ಡಬಲ್ ಡೆಕ್ಕರ್ ರೋಡ್ ಮತ್ತೆ ಮೆಟ್ರೋ ಫೇಸ್ 3 ಬರಲಿದೆ. ಈ ಒಂದು ರೋಡ್ ನಲ್ಲಿ ಮೆಟ್ರೋ ಮತ್ತೆ ಫ್ಲೈಓವರ್ ನ ಡಬಲ್ ಡೆಕ್ಕರ್ ಇರುತ್ತೆ. ಇದು 37.121 ಕಿಲೋಮೀಟರ್ ಡಬಲ್ ಡೆಕ್ಕರ್ ರೋಡ್ ಆಗಿರುತ್ತೆ. ಈ ಒಂದು ರೋಡ್ BMRCL ನ ಫೇಸ್ 3 ಆಗಿದೆ. ಇದರೊಂದು ವೆಚ್ಚ ಕಾಸ್ಟ್ 9,692.33 ಕೋಟಿ ಆಗಿದೆ. ಈ ಒಂದು ರೋಡ್ 2030 ಜನಸೇವೆಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಲಾಂಗೆಸ್ಟ್ ಡಬಲ್ ಡೆಕ್ಕರ್ ರೋಡ್ ಬೆಂಗಳೂರಿನ ಹಿಸ್ಟ್ರಿಯಲ್ಲೇ. ಈ ಒಂದು ಪ್ರಾಜೆಕ್ಟ್ ನಲ್ಲಿ 2 ಫೇಸ್ ಇದೆ. JP ನಗರ್ 4th ಫೇಸ್ ಇಂದ ಹೆಬ್ಬಾಳ್ಗೆ ಒಂದು ಫೇಸ್ ಆಗಿದೆ. ಇದರ ಲೆಂತ್ 28.486 ಕಿಲೋಮೀಟರ್ ಇದ್ದು ಔಟರ್ ರಿಂಗ್ ರೋಡ್ ವೆಸ್ಟ್ ನ ಜೊತೆಲೇ ಈ ಒಂದು ರೋಡ್ ಹೋಗುತ್ತೆ. ಈ ಫೇಸ್ ಅಲ್ಲಿನ ಡಬಲ್ ಡೆಕ್ಕರ್ ರೋಡ್ ಡೆಲಿಮಾ ಸರ್ಕಲ್ ಅಲ್ಲಿ ಸ್ಟಾರ್ಟ್ ಆಗಿ ಹೆಬ್ಬಾಳಲ್ಲಿ ಎಂಡ್ ಆಗುತ್ತೆ. ಫ್ಲೈಓವರ್ ಟುವರ್ಡ್ಸ್ ಏರ್ಪೋರ್ಟ್ ರೋಡ್ ಕಿಯಾ ಹತ್ರ ಎಂಡ್ ಆಗುತ್ತೆ. ಮೆಟ್ರೋ ಮಾತ್ರ ಕೆಂಪಾಪುರದವರೆಗೂ ಕಂಟಿನ್ಯೂ ಆಗುತ್ತೆ. ಕಾರಿಡಾರ್ 2 ಅಲ್ಲಿ ಹೊಸಳ್ಳಿ ಟು ಕಡಬಗೆರೆಗೆ ಹೋಗುತ್ತೆ. ಇದರ ಲೆಂತ್ 8.635 ಕಿಲೋಮೀಟರ್ ಇದೆ. ಈ ಡಬಲ್ ಡೆಕ್ಕರ್ ರೋಡ್ KHB ಕಾಲೋನಿ ಟು ಕಡಬಗೆರೆ ಹೋಗುತ್ತೆ. ಈ ಒಂದು ಡಬಲ್ ಡೆಕ್ಕರ್ ಯಾವ್ಯಾವ ಲೋಕಲ್ ಟ್ರಾಫಿಕ್ಗೆ ಲೂಪ್ ಆಗುತ್ತೆ ಅಂತ ನೋಡೋದಾದ್ರೆ ಸರಕಿ ಜಂಕ್ಷನ್ ಕನಕಪುರ ರೋಡ್ ಹತ್ರ, ನೈಸ್ ರೋಡು, ಮೈಸೂರು ರೋಡು, ವಿನಾಯಕ ಲೇಔಟ್, ಸುಮ್ನಹಳ್ಳಿ ಜಂಕ್ಷನ್, ಗೊರಗುಂಟೆಪಾಳ್ಯ, ತುಮಕೂರು ರೋಡ್, ಹೆಬ್ಬಾಳ್ ಟುವರ್ಡ್ಸ್ ಏರ್ಪೋರ್ಟ್. ಕಾರಿಡಾರ್ 1 ನಲ್ಲಿ ಲೂಪ್ ಆಗುವಂತ ಲೋಕಲ್ ಟ್ರಾಫಿಕ್ಸ್ ಆಗಿತ್ತು. ಈಗ ಕಾರಿಡಾರ್ 2 ಅಲ್ಲಿ ಲೂಪ್ ಆಗುವಂತದ್ದು ಈ ಎರಡೇ ಜಂಕ್ಷನ್ಸ್, ಒಂದು ಸುಮ್ನಹಳ್ಳಿ ಜಂಕ್ಷನ್, ಒಂದು ನೈಸ್ ರೋಡ್. ಈ ಎರಡೂನು ಕಾರಿಡಾರ್ 2 ಅಲ್ಲಿ ಲೂಪ್ ಆಗುತ್ತೆ. ಕಾರಿಡಾರ್ 1 ನ ಲೂಪ್ ಬಂದು 5.565 ಕಿಲೋಮೀಟರ್. ಕಾರಿಡಾರ್ 2 ನ ಲೂಪ್ ಲೆಂತ್ ಬಂದು 3.19 ಕಿಲೋಮೀಟರ್ ಆಗಿದೆ. ಈ ರೋಡ್ನ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಟೋಟಲ್ 4 ಲೈನ್ ಫ್ಲೈಓವರ್ ಇದಾಗಿದೆ. 80 km/h ಸ್ಪೀಡ್ ಲಿಮಿಟ್ ಇರುತ್ತೆ. ಮೆಟ್ರೋ ಲೈನ್ ಲೋವರ್ ಡೆಕ್ಕಲ್ಲಿ ಇರುತ್ತೆ, ಫ್ಲೈಓವರ್ ಅಪ್ಪರ್ ಡೆಕ್ಕಲ್ಲಿ ಇರುತ್ತೆ. ಲೈಕ್ ರಾಯಗಢ ಸಿಲ್ಕ್ ಬೋರ್ಡ್ ಹತ್ರ ಇರೋ ಥರನೇ ಈ ಒಂದು ಡಬಲ್ ಡೆಕ್ಕರ್ ರೋಡ್ ಅಸ್ತಿತ್ವಕ್ಕೆ ಬಂದರೆ ಇರೋಂಥ ಫ್ಲೈಓವರ್ ಮೇಲಾಸಿನೇ ಹೋಗುತ್ತೆ, ಇಲ್ಲಾಂದರೆ ಅದ್ರ ಜೊತೆಲೇ ಹೋಗುತ್ತೆ. ಯಾವೆಲ್ಲ ಫ್ಲೈಓವರ್ಸ್ ಇದೆ ಅಂತ ನೋಡೋದಾದರೆ ಹೊಸಳ್ಳಿ, ಮೈಸೂರು ರೋಡ್, ನಾಗರಬಾವಿ, ಸುಮ್ನಹಳ್ಳಿ. ಒಂದು ರೋಡ್ಗೆ ಬಿಸೈಡ್ ಆಗಿ ಹೋಗುತ್ತೆ, ಇಲ್ಲಾಂದ್ರೆ ಇದ್ರ ಮೇಲಾಸಿ ಹೋಗುತ್ತೆ. ಈ ಒಂದು ರೋಡ್ನ ಫಂಡಿಂಗ್ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕ ಸರ್ಕಾರ 50% ಕೊಟ್ಟರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ GBA 10% ಕೊಡ್ತಾ ಇದೆ. ಇನ್ನು ಮಿಕ್ಕಿದ್ದು 40% ಲೋನು. ಸರ್ಕಾರಕ್ಕೇನೆ ಲೋನ್ ಅವಶ್ಯಕತೆ ಬೀಳುತ್ತೆ, ಇನ್ನು ಮನೆ ಕಟ್ಟೋದು ನಮಗೆ ಲೋನ್ ಅವಶ್ಯಕತೆ ಬೀಳಲ್ವಾ? ಇರಲಿ. ಟೋಲ್ಸ್ ನೋಡೋದಾದರೆ ಗೌರ್ಮೆಂಟ್ ವಿಲ್ ಕಲೆಕ್ಟ್ ಟೋಲ್ಸ್. ಸರ್ಕಾರ ಟೋಲ್ಸ್ನ ಕಲೆಕ್ಟ್ ಮಾಡುತ್ತೆ. ಈ ರೋಡ್ ಮೇಲೆ ಚಾರ್ಜಸ್ಸು ಇನ್ನೂ ಫೈನಲೈಸ್ಡ್ ಆಗಿಲ್ಲ. ಮೆಟ್ರೋ ಮತ್ತು ಟೋಲ್ನ ಕಂಬೈನ್ಡ್ ರೆವೆನ್ಯೂ ಇರೋದ್ರಿಂದ ಈ ಒಂದು ಪ್ರಾಜೆಕ್ಟ್ನ ಫೈನಾನ್ಷಿಯಲಿ ವಯಬಲ್ ಮಾಡುತ್ತೆ. FIRR 16.5% ಬರುತ್ತೆ. ಈ ಒಂದು ಲೈನ್ನಲ್ಲಿ ಹೋಗುವಂಥ ಮೆಟ್ರೋ ಲೈನ್ಗೆ ಟೋಟಲ್ 6 ಇಂಟರ್ಚೇಂಜಬಲ್ ಸ್ಟೇಷನ್ಸ್ ಇರುತ್ತೆ. ಮೊದಲನೇ ಒಂದು ಇಂಟರ್ಚೇಂಜಬಲ್ ಬಂದು JP ನಗರ್ 4th ಫೇಸ್ ಪಿಂಕ್ ಲೈನಲ್ಲಿ ಬರುತ್ತೆ. ಎರಡನೇದು JP ನಗರ್ ಗ್ರೀನ್ ಲೈನಲ್ಲಿ ಬರುತ್ತೆ. ಮೈಸೂರು ರೋಡ್ ಹತ್ರ ಪರ್ಪಲ್ ಲೈನಲ್ಲಿ ಬರುತ್ತೆ. ಸೊಮ್ನಹಳ್ಳಿ ಕ್ರಾಸ್ ಕಾರಿಡಾರ್ 1 ಮತ್ತು 2 ಇಂಟರ್ಚೇಂಜಿಂಗ್ ಇರುತ್ತೆ. ಗೊರಗುಂಟೆಪಾಳ್ಯ ಹತ್ರ ಗ್ರೀನ್ ಲೈನ್ಗೆ, ಕೆಂಪಾಪುರದ ಹತ್ರ ಬ್ಲೂ ಲೈನ್ಗೆ ಇಂಟರ್ಚೇಂಜಬಲ್ ಕನೆಕ್ಷನ್ಸ್ ಇರುತ್ತೆ. ಈ ಒಂದು ಪ್ರಾಜೆಕ್ಟ್ನ ಕರೆಂಟ್ ಸ್ಟೇಟಸ್ ನೋಡೋದಾದ್ರೆ PR ಮತ್ತೆ ಡೀಟೇಲ್ ಡಿಸೈನ್ ಕನ್ಸಲ್ಟೆನ್ಸಿ DDC ರಿಪೋರ್ಟು ರೆಡಿ ಇದೆ. ಟೆಂಡರು ಇನ್ನೇನು ಬೇಗನೆ ಶುರು ಆಗುತ್ತೆ. ಮೆಟ್ರೋ ಮತ್ತು ಫ್ಲೈಓವರ್ನ ಒಬ್ಬನೇ ಕಾಂಟ್ರಾಕ್ಟರ್ ಕಟ್ತಾರೆ. ಸೇಮ್ ಕಾಂಟ್ರಾಕ್ಟರ್ ವಿಲ್ ಕನ್ಸ್ಟ್ರಕ್ಟ್ ದ ಬೋತ್ ಮೆಟ್ರೋ ಆ್ಯಂಡ್ ಫ್ಲೈಓವರ್ಸ್.